ಗಾಡಿ ಐತಲ್ಲ ಅಂತ ಇನ್ನೇನು ಒಂದು ಎಷ್ಟೊಂದು ಬಾಡಿಗಾರ ಮಾಡೋಣ ಲೈಟ್ ಇಲ್ದೆ ಯಾಕೆ ಅವ್ರು ಮಾಡ್ತಾರೋ ಲೈಟ್ ಇಲ್ಲ ಒಳಗ ನೀವು ನೋಡಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಭ್ರಷ್ಟಾಧಿಕಾರಿಗಳಿಗೆ ಎಲ್ಲರೂ ಸಿಬ್ಬಂದಿ ಕೊಡುತ್ತಿದ್ದಾರೆ ನೀವು ಹೇಳ್ರಲ್ಲ ನಾವು ಮೇಲಾಧಿಕಾರಿ ಗಮನಕ್ಕೆ ತರ್ತೀವಿ ಅಲ್ಲಿ ತಕ್ಕ ಇದು ಮಾಡ್ರ ಸ್ಟಾಪ್ ನೀವು ಅಷ್ಟು ಹೇಳೋದು ಕೇಳಿಲ್ಲ ಅವ್ರ ಹೇಳಿದ್ರು ನಾವು ಬಂದು ಹೊರಗೆ ಹೋಗಿದ್ರೆ ನೀವು ಆ ಟೈಮ್ ಇಲ್ಲ ನಾನು ಅನಿತಾ ವಿಕ್ರಮ್ ಬನ್ಗೆ ಅಂತ ಹಿರೇಕುಡಿ ಪಂಚಾಯತಿಯ ಸದಸ್ಯ ಮಾತಾಡೋದು. ಫೆಬ್ರವರಿ ತಿಂಗಳನಾಗ ನಮ್ಮಲ್ಲಿ ಭ್ರಷ್ಟಾಚಾರ ಆಗಿದ್ದ ಅಂದಕಿಸಿಂದ 19 ಮೆಂಬರ್ಸ್ ಕೂಡಿಕಿಸಿಂದ ನಾವು ಟ್ರೆಜರಿ ಲಾಕ್ ಮಾಡಿದ್ದು. ಆಮೇಲೆ 18 ಜನ ಕೂಡಿಕಿಸಿಂದ ಅವ್ರ ಸ್ವಲ್ಪ ದಿವಸ ಆದ ಕೂಡಲೇ ಅವ್ರ ಹಿಂಪಡೆ ಮಾಡ್ಕೊಂಡಾರು.
ನಮ್ಗೇನ್ ಇದು ಬೇಡ ತಂಕ್ಷಿನ್ ತಗೊಂಡರು. ನಂದು ಮಾತ್ರ ಅರ್ಜಿ ಎಲ್ಲಾ ಕಡೆ ಹೋಗೈತೆ ನಂದ್ಲಿ, ಎಲ್ಲಾ ಆಫೀಸ್ ಲೆವೆಲ್ ಎಲ್ಲಾ ಕೊಟ್ಟಿದ್ದೇನು, ಎಲ್ಲಾ ರಿಸೀವ್ಡ್ ಬಂದೈತಿ. DC ಅವ್ರದಿಂದನೂ ಲೆಟರ್ ನಂಗೆ ರಿಟರ್ನ್ ಬಂದೈತಿ. ಅವ್ರ ಏನಂದಾರು ಇದೆಲ್ಲಾ ತನಿಖೆ ಹಾಕಿಸಿಂದ ಯಾರ ತಪ್ಪು ಮಾಡಿದಾರು ಅವ್ರ ಮ್ಯಾಗ ಕ್ರಮ ಜರುಗಲಿ ಅಂತ ಕಿಸಿಂದ ಅವ್ರು ಒಬ್ರು ಲೆಟರ್ ಕಳಿಸಿದಾರ. ಅದ್ರ ನಂತರ ಉಳ್ದವ್ರು ಯಾರ ಬಿ ಸಾಹೇಬ್ರು ಯಾರ ಬಿ ರೆಸ್ಪಾನ್ಸ್ ಮಾಡಿಲ್ಲ. ಆದ್ರ ನಿನ್ನೆ ಒಂದ್ ಅಧ್ಯಕ್ಷ ಮತ್ತ ಹಳಿ ಅಧ್ಯಕ್ಷರ ಮುಗಿದ ನಂತರ ಹೊಸ ಅಧ್ಯಕ್ಷರು ನಿನ್ನೆ ಆಗ್ಯಾರು. ನಿನ್ನೆ ಫಸ್ಟ್ ಮೀಟಿಂಗು ಆಗಿತ್ತು. ಮೀಟಿಂಗ್ ಆದ್ರೂ ಕೂಡ ಮೀಟಿಂಗ್ದಾಗ ಏನ ಅವ್ರ ಚರ್ಚೆ ಮಾಡ್ಲಿಲ್ಲ ಇದ್ರ ಬಗ್ಗೆ. ಮತ್ತೆ ಮಾಡಿದ್ರು ಅದಕ್ಕ ನಾ ಒಂದ್ ಮಾತು ಏನ್ ಹೇಳ್ರಿ, ಜನರಿಗೆ ತ್ರಾಸ ಆಗ್ಬಾರ್ದೇನಿಲ್ಲ. ಅವ್ರ ಸಲುವಾಗಿ ನಾ ಹೂ ಅಂತೇನು, ನಮ್ ಎಲ್ಲಾ ಗ್ರಾಮಸ್ಥರಿಗೆ ಒಪ್ಪಿಸ್ಕೊಂಡ ನಾ ಹೂ ಅಂತೇನು. ಏನ್ ಕೇಳತ್ತಿದ್ದೇವ್ ನಾವ, ಭ್ರಷ್ಟಾಚಾರ ಏನಾಗೈತಿ ಎಲ್ಲ ಲೆಕ್ಕಪತ್ರ ಅಷ್ಟ ಕೇಳಾಕತ್ತಿದ್ದೇನು, ಅದ್ರ ಬಿಟ್ಟು ಬೇರೆ ಏನಿಲ್ಲ. ಈಗಿಂದೀಗ ಸಾಹೇಬ್ರನ್ನ ಕರ್ಸ್ರಿ, ತನಿಖೆ ಮಾಡ್ರಿ, ನಂಗೆ ಲೆಕ್ಕಪತ್ರ ಕೊಡ್ರಿ ಅಂತ ಹೇಳಿದೇನ್ರಿ. ಆದ್ರೆ ಬಿ ನಿಮ್ ಪಂಚಾಯತಿ ಮೀಟಿಂಗ್ ತಗೊಂಡಿರು ಎಲ್ಲಾ ಸದಸ್ಯರು ಇದ್ರನು ಯಾರ ಏನೋ ಮಾತಾಡ್ಲಿಲ್ಲ. ಇವತ್ತ ಅಚಾನಕ್ ಆಗಿ ಬಂದ ಅವ್ರ ಟ್ರೆಜರಿ ಓಪನ್ ಮಾಡಿದಾರತ್ತ. ಯಾವ ಕಾರಣಕ್ಕೆ ಮಾಡಿದಾರು ಏನ ನನಗ ಸದಸ್ಯ ಇದ್ರ ಬಿ ನನ್ಗೆ ಏನ ಇನ್ಫಾರ್ಮೇಶನ್ ಮಾಡಾನಿಲ್ದ ಅವ್ರ ತಗದಾರ್ರಿ. ಅದ ಯಾಕೆ ತಗದ್ರಿ ಏನ, ಮತ್ ನನಗ್ ಕೇಳಿ ತೆಗಿಬೇಕಾಗಿತ್ತು, ಒಂದ್ ಸ್ವಲ್ಪ ನನಗೂ ಹೇಳ್ಬೇಕಾಗಿತ್ತು ಅಂತ ನಾ ಕೇಳಾಕತ್ತಿದ್ದೇನು. PDO ಅವ್ರ ಬಂದಿದ್ರು. ಬಂದ ನಂತರ ನಾ ಇಲ್ಲಿ ಕೂತಿದ್ದ ನೋಡ್ರನು ವಾಪಸ್ ಹೋಗ್ಬಿಟ್ಟಿದಾರ್ರಿ ಅವ್ರ. ಈಗ ಅವ್ರ ಲೆಕ್ಕಪತ್ರ ಯಾರು ಬಂದ್ ಟ್ರೆಜರಿ ಓಪನ್ ಮಾಡಿದಾರು, ಸಾಹೇಬ್ರು ಬಂದಿರೋ ಏನೋ ಅದನ್ನು ಕೇಳಾಕತ್ತಿದ್ದೇನ್ರಿ. ಯಾರ ಏನೋ ಹೇಳಾಕತ್ತಿಲ್ಲ. ಯಾರು ಬಂದು ತೆಗದಾರಲ್ಲ ಆ ರೀತಿ ಒಟ್ಟು ಅವ್ರಿಗೆ ನಮಗ ಏನ್ ಅನ್ನೋದು ನಮಗ್ ಹೇಳ್ಬೇಕು. ಯಾರು ಬಂದ್ ತೆಗ್ದೇರಿ, ಅದ್ರ ಸಲುವಾಗಿ ತೆಗ್ದೇರಿ, ನಿನ್ನೆ ತೆಗಿಬೇಕಾಗಿತ್ತು, ನಿನ್ನೆ ಬಿ ನಾ ಇದ್ದಾಗ ತೆಗ್ದಿಲ್ಲ, ಈಗ ಹೆಂಗ್ ತೆಗ್ದೇರಿ ಅಂತ ನಾ ಕೇಳಾಕತ್ತಿದ್ದೇನ್ರಿ. ನಮ್ಗೇನ್ ಇಲ್ರಿ, ನಮಗ್ ನ್ಯಾಯ ಬೇಕು. ನ್ಯಾಯ ಸಿಗುವವರೆಗೆ ನಾ ಇಲ್ಲಿದೆ ಎದ್ದು ಹೋಗಂಗಿಲ್ರಿ, ಇಲ್ಲೇ ಕುಂಡ್ರಕ್ಕಿದ್ರಿ. ಟ್ರೆಜರಿ ಬಂದ ಫೆಬ್ರವರಿದಾಗಿಂದ ಬಂದೈತ್ರಿ ಸರ್. 7-8 ತಿಂಗಳಾತ್ರಿ. ಅವಾಗಿಂದ ಸುಮ್ಮದಾರ್ರಿ, ಅವಾಗಿಂದ ಏನೋ ಇದ್ ಮಾಡಿಲ್ಲ. ಈಗ ಒಮ್ಮೆ ಅಚಾನಕನ ನಿನ್ನೆಲ್ಲ ಮೀಟಿಂಗ್ ತಗೊಂಡಾರ್ರಿ, ಸರಿಯಾಗ ಇದ್ದಾರ್ರಿ. ಮತ್ ನಿನ್ನೆ ಓಪನ್ ಮಾಡಿದ್ರ ನನಗ್ ಕೇಳಬೇಕಾಗಿತ್ರಲ್ಲ. ಸದಸ್ಯ ಕೇಳಲಿಲ್ದನ ಇದ್ ಮಾಡ್ಬಿಟ್ಟಾರ್ರಿ. ಎಲ್ಲಾ ಮೀಡಿಯಾದವ್ರ ಮುಂದನು ನಾ ಮಾತಾಡಿದೇನ್ರಿ, ಹಿಂಗ ಭ್ರಷ್ಟಾಚಾರ ಆಗೈತಿ ಅಂತ ಮೊದ್ಲ ನಾನ ಮುಂದಾಗಿ ಮಾತಾಡಿದೇನ್ರಿ. ಈಗ ಜನರಿಗೆ ಉತ್ತರ ಕೊಡ್ಬೇಕಾದ್ರೂ ನಾನ ಕೊಡ್ಬೇಕಾಗೈತಲ್ರಿ. ಇದು ಓಪನ್ ಮಾಡಿದಾರ್ರಿ, ಏನಂತ ಯಾರು ಮಾಡ್ಯಾರು ಏನ ಗುರ್ದಿಲ್ಲ. ಅಧಿಕಾರಿಗಳತ್ತು ಯಾರ ಬಂದೇ ಇಲ್ರಿ. ಅದಕ್ಕ ನನಗ ಇದೆಲ್ಲಾ ನ್ಯಾಯ ಸಿಗುವವರೆಗೆ ನಾ ಇಲ್ಲೇ ಕೂಡಕಿದೇನ್ರಿ. ಇಷ್ಟ ಹೇಳಿ 2 ಮಾತು ಮುಗಿಸ್ತೇನ್ರಿ. ನಾ ಅನಿತಾ ವಿಕ್ರಮ್ ಬನ್ಗೆ ಅಂತ, ಗ್ರಾಮ ಪಂಚಾಯತಿ ಸದಸ್ಯರು.